ಹಬ್ಬ ಬರ್ಲಿ ಅಂತ ಕಾಯ್ತಾ ಇರ್ತೀವಿ, ಆದ್ರೆ ಬಂದ್ಮೇಲೆ ಹೆಣ್ಮಕ್ಳು ಎಲ್ಲ ಕೆಲ್ಸ ಮಾಡ್ಕೊಂಡು ಕಷ್ಟ ಪಡ್ಬೇಕಾಗತ್ತೆ. ಏನಾಯ್ತಕ್ಕ? ಏನಾಯ್ತು ಅಂತ ಗೊತ್ತಿಲ್ಲ. ಗಂಡ್ ಮಕ್ಳು ಇಷ್ಟ್ ಜನ ಇದಾರೆ, ಮಾವಿನ ಸೊಪ್ಪು ಕಟ್ಟೋದೋ ಬಾಳೆ ಎಲೆ ಕಟ್ಟೋದೋ ಏನೋ ಒಂದ್ ಮಾಡ್ಬೇಕಲ್ವಾ? ನನ್ನ ಹೆಂಡತಿ ಏನೋ ಎಲೆ ಬಗ್ಗೆ ಹೇಳ್ತಾ ಇದ್ದಾಳೆ ಮಾಮ್. ವಿಳೆದೆಲೆ ಕಣ್ರಿ, ಕೊಡ್ತೀರಾ? ಹಬ್ಬದ ದಿನ ಏನೇ ಇದೆಲ್ಲ ಮಾತು? ಹಾಗಾದ್ರೆ ನಾಳೆ ಪಂಚಾಯತಿನ ಕರ್ಸಿ ನೀವು ಅವ್ರವ್ರ ಎಲೆನ ಅವ್ರವ್ರಿಗೆ ಕೊಡಿಸ್ಬಿಡಿ. ಸುಮ್ನೆ ರಮ್ಮ ನೀನು, ಹಬ್ಬದ ಟೈಮಲ್ಲಿ ಈ ತರ ನೀನು ಜೋಕ್ ಮಾಡ್ಬೇಡ. ಇನ್ನೂ ಅಡಿಗೆ ಆಗಿಲ್ಲ ಚಿಕ್ಕಪ್ಪ. ಅಲ್ಲಿವರೆಗೂ ಹಸ್ಕೊಂಡ್ ಕೂತ್ಕೋಬಾರ್ದು ಅಂತ ಒಳ್ಳೆ ಐಡಿಯಾ ಮಾಡಿ ಅತ್ತೆ ಕೆಲವೊಂದು ತಗೊಂಬಂದಿದ್ದಾರೆ. ನಾನಾ? ಯಾವಾಗ ವಿಶ್? ಸೋದರತೆ ಆಗಿರೋ ನೀವೇನಲ್ಲ, ಹೆಣ್ಕೊಟ್ಟತ್ತೆ. ಹೆಣ್ ಕೊಡೋದಂದ್ರೇನು? ನಮ್ಮಮ್ಮ ಬಂದ್ರೆ ಯಜಮಾನ್ರೆ. ಹೌದು ನೈನಿ, ಅಲ್ಲಿ ನೋಡು. ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ ಆಂಟಿ, ಬನ್ನಿ. ಬಾಮ್ಮ. ನಂದೀಶ ಡಮ್ಮಕ್ಕಂದು ಬಾಯ ಇನ್ನೇನಾದ್ರುನಾ? ಇವಳು ಬರ್ತಾಳೆ ಅಂತ ಅವ್ರಿಬ್ರು ಅದ್ ಹೇಗ್ ಹೇಳಿದ್ರಪ್ಪ ದೇವ್ರೆ? ಓಂ ನಮ ಶಿವಾಯ ಅಂತ ಪದೇ ಪದೇ ಹೇಳ್ತಾ ಇದ್ರೆ ಸರ್ವಶಕ್ತಿಗಳು ಸಿಗತ್ತೆ ಅಂತಾರಲ್ಲ, ಇದಕ್ಕೆ ಅನ್ಸತ್ತೆ. ಎಲ್ರೂ ಹೇಗಿದ್ದೀರಪ್ಪ? ಎಲ್ರೂ ಚೆನ್ನಾಗಿದೀವಿ ಅತ್ತೆ. ನನ್ನನ್ ಬಿಟ್ಟು. ಸುಮನ, ಏನಾಯ್ತು? ಮುಖ ಎಲ್ಲ ಹೀಗಾಗಿದೆ. ನೀನು ನೆನ್ಸ್ಕೊಂಡಾಗೆಲ್ಲ ನನಗೆ ಮುಖ ಹೀಗೆ ಕೆಂಪಗಾಗತ್ತೆ. ಸುಮನ, ಏನ್ ಮಾತಾಡ್ತಿದ್ಯಾ? ಇವಳ್ಯಾಕ್ ಬಂದ್ಲಂತೆ? ಏನ್ ಸುಮನ, ಅವ್ರ ಹತ್ರ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಲ್ಲ? ನಮ್ಮ ಅಕ್ಕಂಗ್ ತಾಯಿ ಆಗಿರ್ಬೋದು, ಆದ್ರೆ ನನ್ಗಲ್ಲ. ಯಾಕೆ ಮನ್ಸಿಗೆ ನೋವಾಗೋ ತರ ಮಾತಾಡ್ತೀಯ? ಆಹಾ, ನಿನ್ಗೂ ಮನ್ಸನ್ನೋದಿದ್ಯಾ? ವ್ಯಂಗ್ಯ ಮಾಡೋದ್ ಬಿಟ್ಟು ತೆಪ್ಪಗಿದ್ರೆ ಅತ್ತೆ ಮನೆ ಒಳಗೆ ಬರ್ತಾರೆ. ಈ ಸಲ ಯಾರ್ ಪ್ರಾಣ ತೆಗೆಯಕ್ ಬಂದಿದ್ದಾಳೋ ಈ ಮಹಾತಾಯಿ. ಸುಮನ ಬೆಳಗ್ಗೆ ಎದ್ದೇಳ್ತಾ ಯಾವ ಕಡೆ ಎದ್ಲೋ ಏನೋ, ತುಂಬಾ ಸೆಟ್ ಮಾಡ್ಕೊಂಡಿದ್ದಾಳೆ. ನಡೆದಿರೋ ವಿಷಯಗಳನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇವಳು ಹೀಗ್ ಮಾತಾಡ್ತಿದ್ದಾಳೆ. ಕೋಪ ಬರ್ದೇ ಇರುತ್ತಾ ಶ್ಯಾಮಲಾ? ನಿನ್ ಪ್ರೀತಿಯಿಂದ ಬಂದ ಹಾಗೆ ನಡ್ಸಿ ನಿನ್ ಚಿಕ್ಕ ಮಗಳ ಸಾವನ್ನ ಬಯಸ್ದೆ. ನನ್ನನ್ನ ಸಾಯ್ಸಕ್ ನೋಡಿದ್ಲು. ಚಾನ್ಸ್ ಮಿಸ್ ಆಯ್ತಲ್ವಾ? ಏಯ್, ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ಸುಮ್ಮನೆ ಜಗಳ ಮಾಡ್ತಾರ ಆಮೇಲೆ. ಅವಾಗ ಅಮ್ಮ ಯಾಕೆ ಹಾಗೆಲ್ಲ ಮಾಡಿದ್ರು ಕಾರಣ ಗೊತ್ತಿಲ್ಲ. ಹೆತ್ತ ತಾಯಿ ಆ ಥರ ಯೋಚನೆ ಮಾಡಿದಾರಂದ್ರೆ ಬಲವಾದ ಕಾರಣ ಯಾವುದೋ ಒಂದು ಇದ್ದೇ ಇರುತ್ತೆ. ಅಷ್ಟೇ ಬಿಡು. ಸಾಕ್ತಾಯಿಗೆ ಅಂತ ಫೀಲಿಂಗ್ಸ್ ಎಲ್ಲ ಇರಲ್ಲ ಅಲ್ವತ್ತೆ? ಚಾನ್ಸ್ ಸಿಕ್ಕಿದ್ರೆ ಆ ಪೋಸ್ಟ್ನ ತಗೊಂಡ್ಬಿಡೋದೆ. ಏಯ್, ನನ್ನನ್ನು ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಮಾಡ್ತೀಯೇ? ತಾಯಿ ಮಗಳ ಜಗಳದ ಮಧ್ಯೆ ನನ್ನ ಹೆಸರನ್ನ ತರಬೇಡ. ಅವಳನ್ ಮನೆಯೊಳಗ್ ಬಿಡ್ಬೇಡಿ ಚಿಕ್ಕಿ. ನನಗೇನು ಗೊತ್ತಿಲ್ಲಪ್ಪ. ನಾವೇ ಲಂಡನ್ನಿಂದ ಬಂದು ಇಲ್ಲಿ ಸ್ವಲ್ಪ ದಿನ ಇದ್ದು ಹೋಗೋರು. ಸಲಹೆ ಕೊಟ್ಟಾಗ ಹೇಳೋದಕ್ ನೀವ್ಯಾರು ಅಂತ ಕೇಳಿದ್ರೆ ನಮಗೆ ಬೇಜಾರಾಗೋದು. ನನ್ ಚಿಕ್ಕ ಮಗಳಿಗೆ ಹೆಣ್ಮಗು ಹುಟ್ಟಿದೆ ಅಂತ ಗೊತ್ತಾದ್ರೂ ನನ್ಗೆ ಬರೋಕ್ಕಾಗ್ಲಿಲ್ಲ. ಮಗು ಹುಟ್ಟಿದ ಹಬ್ಬದ ದಿನನಾದ್ರೂ ಬರ್ಬೇಕು ಅನ್ಕೊಂಡೆ. ಆದ್ರೆ ಇವ್ರ ತಾತಂಗೆ ಹುಷಾರಿರ್ಲಿಲ್ಲ. ಅಯ್ಯೋ, ಯಾಕಮ್ಮ ಒಂದ್ ಮಾತು ಹೇಳಲಿಲ್ಲ? ಇವಾಗ ಹೇಗಿದ್ದಾರೆ? ಈಗ ಚೆನ್ನಾಗಿದ್ದಾರೆ. ಊರಿಗೆ ಹೋಗಿ
ಮಕ್ಕಳನ್ನ ನೋಡ್ಕೊಂಡ್ ಬರ್ತೀನಿ ಅಂದಿದ್ದಕ್ಕೆ ನನ್ ಮರಿ ಮೊಮ್ಮಗಳಿಗೆ ಇಲ್ ನೋಡು ಈ ಗಂಧ ಕೊಟ್ಬಿಟ್ ಬಾ ಅಂತ ಹೇಳಿದ್ರು. ಯಾಕೆ ಈ ಸಲ ದೊಡ್ಡ ಪ್ಲಾನ್ ಮಾಡಿ ನನ್ ಮಗುನ್ ಸಾಯಿಸ್ಬೇಕು ಅಂತನಾ? ಶಾಡಾ ಬೈಸೆ ಶಾಡಾ. ಆಗ್ಲಿಂದ ನೋಡ್ತಾ ಇದ್ದೀನಿ ನಿಮ್ಮಮ್ಮ ತುಂಬಾ ಸಮಾಧಾನದಿಂದ ಮಾತಾಡ್ತಾ ಇದ್ರೆ ನೀನ್ ಅಷ್ಟು ಕೇವಲವಾಗಿ ಮಾತಾಡ್ತಾ ಇದೀಯಾ? ಹೇಳಕ್ ಯಾರು ಇಲ್ಲ ಅಂತನಾ? ಮಕ್ಕೋಡಿಯವ್ರು ಯಾರು ಇಲ್ವಲ್ಲ ಇವಳಿಗೆ? ಲೇಯ್, ಹಾಗೆಲ್ಲ ಹೊಡೆಯೋದು ತಪ್ಪು ಕಣ. ಆದ್ರೆ ಬಾಯಿಗೆ ಬಂದಿದ್ದು ಮಾತಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಹೌದು ಯಜಮಾನ್ರೆ, ನಮ್ಮಮ್ಮಂಗೆ ಯಾಕೆ ಹಾಗೆ ಮಾಡಬೇಕು ಅನ್ನಿಸ್ತೋ ಗೊತ್ತಿಲ್ಲ. ಆದರೆ ಹೋಗು ಅಂದಾಗ ಮನ್ಸಲ್ಲಿ ಅವ್ರು ಹೊರಟ್ರು. ಆ ಪಶ್ಚಾತ್ತಾಪ ಈಗಲೂ ಅವ್ರ ಮುಖದಲ್ಲಿ ಕಾಣಿಸ್ತಾನೆ ಇದೆ. ಯಾವ ಗಾಳಿ ಸೋಕಿ ಹಾಗ್ ಮಾಡೋದ್ನೋ ಏನೋ. ಮತ್ತೆ ಇಲ್ಲಿಗೆ ಬರ್ಬೇಕು ಅನ್ನೋ ಯೋಚನೆ ನಿನ್ನಲ್ಲಿ ಹುಟ್ಟಿದೆ, ಅದಕ್ಕೆ ಬಂದೆ. ಸಂತೋಷ. ಹಬ್ಬ ಮುಗಿಸ್ಕೊಂಡೇ ಹೋಗು ಶ್ಯಾಮಲಾ. ಅತ್ತೆ, ನೀವು ಕೂಡ ಒಪ್ಕೋತಾ ಇದ್ದೀರಲ್ಲ? ಎಷ್ಟೇ ಆದ್ರೂ ಬೀಗ್ರಲ್ವಾ ಸುಮ್ನಾ? ಆಹಾ, ಈ ಮಾತಿಗೆ ಏನು ಕಮ್ಮಿ ಇಲ್ಲ. ಏಯ್, ಅದೇ ಅತ್ತೆ, ನೀವ್ ಆತರ ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ದೆ. ಅದಕ್ಕೆ ನಾನು ಹಾಗೆ ಹೇಳ್ದೆ. ಆಂಟಿ, ನೀವು ಬನ್ನಿ, ನೀವು ಬರ್ತೀರಾ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ಯಾರು ಹೇಳಿದ್ರಮ್ಮ? ದಮ್ಮಕ್ಕ ಮತ್ತೆ ನಂದೀಶ ಹೇಳಿದ್ರು. ಅವರು ಶಿವಭಕ್ತರು. ಅವ್ರ ಬಾಯಿಂದ ಏನ್ ಹೇಳ್ತಾರೆ ಅದಾಗುತ್ತೆ. ಸುಮನನ್ ಮುಖ ಈ ತರ ಆಗೋದು ಕೂಡ ಅವರೇ ಕಾರಣ. ಹೊಡೆದ್ರಾ? ಅವ್ರಿಗೆ ಅಷ್ಟೊಂದು ಸೀನ್ ಇಲ್ಲ. ಆ ಸೀನೆ ಬೇರೆ ಬಿಡು. ಸುಮನ ಮಾತಿನ ಮೇಲೆ ಹಿಡ್ತಾ ಇಲ್ದೆ ಅವ್ರನ್ನ ಅನ್ಬಾರ್ದೆಲ್ಲ ಅಂದಿದ್ದಾಳೆ. ಮುಖ ಈ ಕೆಂಪಗಾಗ್ಲಿ ಅಂತ ಶಾಪ ಹಾಕಿದ್ದಾರೆ. ಮತ್ತೆ ಇವಳು ವಿಶಾಲಾಕ್ಷಿ ಕಾಲಿಗೆ ಬಿದ್ದು ಕ್ಷಮೆ ಕೇಳೋವರೆಗೂ ಮುಖ ಹೀಗೆ ಇರುತ್ತೆ. ಎಲ್ರ ಮುಂದೆ ನನ್ ಮರ್ಯಾದೆ ಹೋದ್ರೆ ನೋಡಿ ಖುಷಿ ಪಡೋಣ ಅಂತ ಕಾಯ್ತಾ ಇರ್ತೀರಲ್ವಾ? ಅದ್ ಕನ್ಸಲ್ ಕೂಡ ಆಗೋದಿಲ್ಲ. ಸುಮನ, ರೇಷ್ಮೆ ಸೀರೆ ಉಟ್ಕೊಂಡು ಒಡವೆನೆಲ್ಲ ಹಾಕೊಂಡು ಹಬ್ಬದಲ್ಲಿ ಅಮ್ನೋರ್ ತರ ಕಾಣ್ಬೇಕು ಅಂತ ಹೇಳ್ತಿದ್ಯಲ್ಲ? ಹೌದು, ಕಾಣ್ತೀನಿ. ಕೆಂಪು ಮೂತಿ ಇಟ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಸುಮನಾ? ನನ್ನ ಇಷ್ಟ ಬಿಡಕ್ಕ. ಸರಿ ಸರಿ, ಮಾತಾಡ್ತಾ ನಿಂತಿದ್ರೆ ಟೈಮ್ ಆಗೋಗುತ್ತೆ. ಶ್ಯಾಮಲಾ, ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ, ಸ್ನಾನ ಮಾಡ್ಕೊಂಡ್ಬಿಡು, ಟಿಫಿನ್ ಮಾಡೋಣ. ಆಯ್ತು. ಬಾಮ್ಮ. ಅತ್ತೆ, ಒಳಗ್ ಬನ್ನಿ. ಮಾಮ್, ನಾವು ತಿಂದ್ರೆ ಒಂದ್ ಕೆಲ್ಸ ಆಗೋಗುತ್ತೆ, ಬನ್ನಿ. ನಿಂತ್ಕೊಳ್ಳೋ. ಸುಮ್ಮನನ್ಗೆ ಒಂದು ಮಾತು ಹೇಳಿ ಹೋಗೋಣ. ಸುಮನ, ನಿಮ್ಮಮ್ಮನ್ನ ಕ್ಷಮಿಸು ಅಂತ ಮೇಲ್ನೋಟಕ್ಕೆ ಹೇಳ್ದೆ, ಅದ್ರ ಒಳ ಅರ್ಥ ನೀನು ಹುಷಾರಾಗಿರು ಅಂತ. ಸುಮನ, ಕಷ್ಟಪಡ್ತಿದ್ದೀಯಾ, ಉಲುಚಿ ಹುಷಾರು, ಸರಿನಾ? ನಡಿಯೋ. ಬನ್ನಿ ಮಾಮ್, ನೀನು ಬಾ ಸುಮನ. ವಿಕ್ರಾಂತ, ಸಾಯಂಕಾಲ ಅಷ್ಟಲ್ಲಿ ಡೆಕೋರೇಷನ್ ಮುಗಿಬೇಕು. ಆಯ್ತು ಮಾವ. ತಂದಿರೋ ತೋರಣನೆಲ್ಲ ಮನೆ ಸೋತ್ಲು ಕಟ್ಟಬೇಕು. ಓಕೆ ಮಾವ. ಮಾವಿನ ಸೊಪ್ಪು ಜಾಸ್ತಿ ಎತ್ಕೊಂಡ್ ಬಾ. ಸರಿ. ಹೆಣ್ಮಕ್ಳು ಮುಡ್ಕೊಳ್ಳೋದಿಕ್ಕೆ 3 ಬಾರು ಮಲ್ಲಿಗೆ ಹೂವ ತಗೊಂಡ್ ಬಾ. ಅಷ್ಟೊಂದ್ ಯಾಕೆ ಮಾವ? ಲೈಟ್ ಕಮ್ದಷ್ಟು ಉದ್ದ ಇರೋ ನಿಮ್ಮ ಅತ್ತೆಗೆ ಅಷ್ಟು ಹೂವ ಸಾಕಾಗತ್ತೇನಾ? ನಿಮ್ ಕೈಲಿ ಏನೂ ಆಗಲ್ಲ, ಅದೇ ಬೇರೆಯವ್ರಿಗೆ ಮಾತ್ರ ಚೆನ್ನಾಗಿ ಆರ್ಡರ್ ಮಾಡ್ತೀರಾ. ವಿಕ್ರಾಂತ್ ಹೊರಗ್ನವನಲ್ಲ ತಾನೆ? ಅವ್ರು ನನ್ಗೆ ಹೊರಗಿನವ್ರ ತರನೇ ಬಿಡಿ. ಇದೇನೇ ಸುಮನಾ,
ಗಂಡನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಮ್ಮ ಅಮ್ಮ ಏನಾದ್ರೂ ಕೇಳಿಸ್ಕೊಂಡ್ರೆ ಅಳಿಯಂದ್ರಿಗೆ ಹಾಗೆ ಮಾತಾಡ್ತೀಯ ಅಂತ ತೆಗೆದೆರಡು ಬಾರಿಸ್ತಾರೆ. ತಾಯಿ ಆಗಿದ್ದಾಳೆ, ಅವಳ ಮೇಲೆ ಕೈ ಮಾಡಕ್ಕಾಗತ್ತಾ? ಇದೇನ್ ಶ್ಯಾಮಲಾ, ಆ ಲಗೇಜನ್ನ ಕೆಳಗಡೆ ಇಡಲ್ವಾ? ಅಷ್ಟು ಮುಖ್ಯವಾದ್ದು ಏನಿದೆ ಅದ್ರಲ್ಲಿ? ಏನೂ ಇಲ್ಲ, ದಸರಾ ಹಬ್ಬ ಅಲ್ವಾ ಅಂತ ಕುರುಕ್ಲು ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಆಗ್ಲೇ ಹೇಳಿದ್ಯಲ್ಲಮ್ಮ. ಅವ್ರು ಮಾಡಿದ ಅಡಿಗೆಗಳನ್ನ ನಾವೆಲ್ಲರೂ ತಿಂದಿದೀವಿ, ಆದ್ರೆ ಯಾರು ಕೂಡ ಮೆಚ್ಕೊಳ್ಳಿಲ್ಲ ಅಂತ ಬೇಕು ಫಲಹಾರ ತರ್ತೀನಿ ಅಂತ ಹೇಳಿ ನೀನ್ ಯಾಕೆ ಬರ್ಲೇ ಇಲ್ಲ? ನೀನ್ ಯಾವಾಗ ಬಂದೆ ತಾಯಿ? ಇದೇನು ಆಶ್ಚರ್ಯದಲ್ಲಿ ಕೇಳ್ತಿರಲ್ಲ? ಆಗಲೇ ಬಂದಲ್ಲ ನಾನು. ವಿಶಾಲಾಕ್ಷಿ, ನೀನು ಮನೇಲೇ ಇದ್ಯಾ? ಹೊರಗಡೆಯಿಂದ ಯಾವಾಗ ಬಂದೆ? ಒಳಗ್ ಕರ್ಕೊಂಡ್ ಬಂದಿದ್ದೆ ನೀವು. ಮತ್ತೆ ಯಾವಾಗ ಬಂದೆ ಅಂತ ಕೇಳ್ತಿದಾರಲ್ಲ ಅಪ್ಪ. ನಾನಾ? ನಾವಾ? ನಮ್ಮಮ್ಮ ಬಂದ್ರೆ ಯಜಮಾನ್ರೆ? ಹೌದು ನೈನಿ, ನೋಡು. ಬಾಮ್ಮ. ಕನ್ಫ್ಯೂಸ್ ಆಗ್ತಾ ಇದೆ. ಅತ್ತೆ ಬಂದು ತುಂಬ ಹೊತ್ತಾಯ್ತು, ಈಗ ಬಂದೆ ಅಂತಿದ್ದಾರೆ. ವಿಶಾಲಾಕ್ಷಿ ನೋಡಿದ್ರೆ ಬಂದು ತುಂಬ ಹೊತ್ತಾಯ್ತು ಅಂತಾಳೆ. ನೀವ್ ಯಾರನ್ನೋ ನೋಡಿ ನಾನು ಅನ್ಕೊಂಡಿದ್ದೀರಾಳಿ ಅಂದ್ರೆ. ಆಂಟಿ, ನಿಮ್ಮಿಬ್ರನ್ನ ನೋಡಿ ಹೇಗ್ ಕನ್ಫ್ಯೂಸ್ ಆಗ್ತೀವಿ? ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಆ ವಿಶಾಲಾಕ್ಷಿ ಅಮ್ಮನವ್ರ ಮೇಲೆ ಆಣೆ. ನನ್ ಮೇಲೆ ಆಣೆ ಇಡ್ಬೇಡ. ನಾನೇನ್ ಮಾಡ್ದೆ ಇವಾಗ? ನೀನ್ ಅಮ್ಮನೋರ ಅಲ್ಲ ತಾನೆ? ದೇವ್ರ ಮೇಲೆ ಆಣೆ ಮಾಡಿ ಹೇಳಿದ್ದು, ನಿನ್ ಮೇಲಲ್ಲ. ಏನಾದ್ರೂ ಸರಿ, ಈಗ ಭಾರ ನನ್ ಮೇಲೆ ಬೀಳುತ್ತಲ್ವಾ? ಒಂದ್ ನಿಮಿಷ ಇರೋ ತಾಯಿಗೆ. ಅಮ್ಮ ಶ್ಯಾಮಲಮ್ಮ, ನಿಜವಾಗ್ಲೂ ನೀನ್ ಈಗ ಬಂದ್ಯಾ? ಹೌದು. ನನ್ ಚಿಕ್ಕ ಮೊಮ್ಮಗಳಿಗೋಸ್ಕರ ಇಲ್ಲಿ ನೋಡಿ, ಗಿಲ್ಕಿ, ಆಟ ಸಾಮಾನು ಎಲ್ಲ ತಗೊಂಡ್ ಬಂದಿದ್ದೀನಿ. ಆಗ್ಲೇ ತಾತ ಕೊಟ್ಟು ಕಳ್ಸಿದಾರೆ ಅಂತ ಗಂಧ ಕೊಟ್ಟಿಯಲ್ಲಮ್ಮ. ಗಂಧನ ಇಲ್ವಲ್ಲ. ಊರಿಗೆ ಹೋಗಿ ನೀನ್ ನೋಡಕ್ ಬರ್ತೀನಿ ಅಂದಿದ್ದಕ್ಕೆ ನನ್ ಮರಿ ಮೊಮ್ಮಗಳಿಗೆ ಈ ಗಂಧನ್ ಕೊಡು ಅಂತ ಹೇಳ್ಕೊಟ್ರು. ಅದ್ಯಾಕಿಲ್ಲ? ಅಮ್ಮನ್ ಸರ್ಗಲ್ಲಿ ಪಟ್ಟಾನ ಗಂಟ್ ಹಾಕೊಂಡ್ ಕಟ್ಕೊಂಡಿದಾರಲ್ಲ. ಹೌದು, ನನ್ನ ಹತ್ರನೇ ಇದೆ. ಇದು ನೀನ್ ಕೊಟ್ಟಿದ್ ಗಂಧನೇ. ನಾನು ಕೊಡ್ಲಿಲ್ಲ. ವಿಶಾಲಾಕ್ಷಮ್ಮನವ್ರು ಕೊಟ್ಟಿದ್ದು. ನೀನ್ ಸ್ವಲ್ಪ ಸುಮ್ನಿರಮ್ಮ. ಒಬ್ರು ತಾತ ಅಂತಾರೆ, ಇನ್ನೊಬ್ರು ಅಮ್ಮನವರು ಅಂತಾರೆ. ಅಷ್ಟಕ್ಕೂ ಇಲ್ಲಿ ಇಲ್ದೇ ಇರೋರು ಕೊಟ್ಟಿದ್ದಾರೆ ಅಂತ ಇವಳು ಹೇಳ್ತಾ ಇದ್ದಾಳಲ್ಲ, ಅರ್ಥನೇ ಆಗ್ತಿಲ್ಲ.
ಮೊದ್ಲಿನ ತರ ಸುಮನನ್ ಮುಖ ಸರಿ ಹೋಗ್ಬೇಕು ಅಂತಂದ್ರೆ ಅಮ್ಮನವ್ರ ಕೆನ್ನೆಗೆ ಹಚ್ಚೋ ಗಂಧನ ಹಚ್ಚಬೇಕು. ಬರ್ತಿದ್ದ ಹಾಗೆ ಗೊಂದಲ ಆಗಿದ್ದಕ್ಕೆ ನಾನು ಗಾಬರಿಯಾಗಿ ನಿನ್ ಮುಖ ಯಾಕೆ ಹೀಗಾಗಿದೆ ಅಂತ ಕೇಳೋದೇ ಮರ್ತ್ಬಿಟ್ಟೆ ಸುಮನ. ಆಗ್ಲೇ ಹೇಳಿದ್ನಲ್ಲ. ಸುಮನ, ಏನಾಯ್ತು ಮುಖ ಹಾಗಾಗಿದೆ? ಅವ್ರು ಬಂದಿದ್ದು ಇವಾಗೆ ತಾನೆ. ಅಮ್ಮ, ಮಾಮ್, ಏನ್ ಮಾಮ್ ಇವ್ರದೆಲ್ಲ ಗೋಳು? ಬಾ, ಒಂದ್ ನಿಮಿಷ ಸುಮ್ನಿರು. ನನಗೂ ಏನು ಗೊತ್ತಾಗ್ತಿಲ್ಲ. ನನ್ ಮೊಮ್ಮಗಳನ್ನ ಕೊಡೆ. ಬಾಮ್ಮ, ನನ್ ಮುದ್ದು ಬಂಗಾರ. ಯಾರ ಹಾಗಿದೆ ಪುಟ್ಟಿ? ತಾಯಿ ಹೋಲ್ಕೆನಾ ತಂದೆ ಹೋಲ್ಕೆನಾ? ಹೋಲಿಕೆ ಎಲ್ಲ ಯಾಕೆ ಮಾಡಬೇಕು ಆಂಟಿ? ಸುಮ್ಮನೆ ಬೇಜಾರು ಮಾಡ್ಕೋತಾಳೆ ಸುಮನ. ಊರ್ನವ್ರು ಕೇಳಿದ್ರೆ ಹೇಳ್ಬೇಕಲ್ವಮ್ಮ. ನಿಮ್ಮ ಮಗಳ ಹೋಲಿಕೆ ಅವಳಿಗೆ ಬಂದಿದೆ ಅಂತ ಹೇಳಿ. ಹಾಗೆ ಹೇಳಿದ್ರೆ ಯಾವಾಗಾದ್ರೂ ಊರಿಗೆ ಹೋದಾಗ ಗುರ್ತು ಹಿಡಿತಾರೆ. ವಿಕ್ರಾಂತ್ ಅವರು ಊರಿಗೆ ಹೋಗೋದು ತುಂಬ ಕಡಿಮೆ ಅಲ್ವಾ? ತಂದೆ ಹೋಲಿಕೆ ಅಂತ ಹೇಳಿ ತಪ್ಪಿಸ್ಕೊಳ್ಳೋದೇ ಒಳ್ಳೇದು. ಹೌದು, ನಿಜಾನೇ. ನಾಗರಾಜನ್ ಹೋಲ್ಕೆನೆ ಬಂದಿದೆ. ಅಮ್ಮ, ಹೀಗ್ ಹುಚ್ಚುಚ್ಚಾಗಿ ಮಾತಾಡೋದಿಕ್ಕೇನೆ ನಿನ್ನ ಮನೆಗೆ ಸೇರಿಸ್ಬೇಡ ಅಂತ ಅಂದಿದ್ದು. ಇವಾಗ ನಾನೇನ್ ಹೇಳಿದ್ನೆ? ನನ್ ಮಗುಗೆ ನಾಗರಾಜನ್ ಹೋಲಿಕೆ ಬಂದಿದೆ ಅಂತ್ಯಾ? ನಾಗರಾಜ ಯಾರೇ? ಹಾವು ಆಂಟಿ. ಹಾವಿನ ಹೋಲ್ಕೆ ಮಗುಗ್ ಹೇಗ್ ಬರುತ್ತೆ? ನೀನೇ ಅಂದು ಮತ್ತೆ ಹೇಗ್ ಬರುತ್ತೆ ಅಂದ್ರೆ ಏನ್ ಅರ್ಥ? ನಿಮ್ ಚಿಕ್ಕ ಮೊಮ್ಮಗಳು ರಾತ್ರಿ ಹೊತ್ತು ಹಾವಾಗಿ ಬದಲಾಗ್ತಾಳೆ ಅಂತ ಗೊತ್ತಿದ್ದೆ ಮಾತಾಡಿದ್ರಾ? ಮಗು ಹಾವಾಗೋದು ಅಂದ್ರೇನು? ಗೊತ್ತಿಲ್ದಿರೋ ತರ ಮಾತಾಡ್ಬೇಡ ನೀನು. ನಿನ್ಗೆಲ್ಲ ಗೊತ್ತು. ಕೃಷ್ಣ ಕಲಿನ್ ಬಗ್ಗೆ ಹೇಳಿದ್ ಕೂಡ ನೀನೆ. ನಾನ್ ಹೇಗ್ ಪ್ರೆಗ್ನೆಂಟ್ ಆದೆ ಅಂತ ಡಾಕ್ಟರ್ಗಿಂತ ಮುಂಚೆ ನೀನೇ ಬೊಗಳಿದ್ಯಲ್ಲ. ಸುಮನ, ಬಾಯಿ ಬಂದಾಗ ಮಾತಾಡಿದ್ರೆ ಹಲ್ಲು ಒದರಿಸ್ತೀನಿ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇನ್ನೇನಕ್ಕ? ಅಮ್ಮ ಅಮ್ಮ ಅಂತ ಪ್ರೀತಿ ತೋರಿಸಿದ್ರೆ ಹೀಗ್ ಮನ್ಸಿಗೆ ನೋವಾಗೋ ಹಾಗೆ ಮಾಡ್ತಾರೆ. ನನ್ ಮಗುಗೆ ನಾಗರಾಜನ ಹೋಲಿಕೆ ಇದೆ ಅಂತ ಹೇಗ್ ಹೇಳ್ತಾಳೆ? ನಾನ್ ಹಾಗೆ ಹೇಳಿದ್ನಾ? ಇವ್ರು ಮಾತ್ರ ಹಾಗೆ ಕೇಳ್ಸಿರೋದು. ನೀವ್ ಹೇಳಿದ್ದೆ ಬೇರೆ. ನಿಜಾನೇ, ಅಪ್ಪನ ಹೋಲ್ಕೆನೇ ಇದೆ. ಏಯ್ ಹುಡುಗಿ, ನಮ್ಗೇನ್ ಕಿವುಡು ಅನ್ಕೊಂಡ್ಯಾ? ಎಲ್ರಿಗೂ ಅದೇ ಮಾತು ಕೇಳಿಸ್ತು ಅಂತ ಹೇಳ್ತಿದೀವಿ, ಅರ್ಥ ಆಗಲ್ವಾ? ನೀವ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ನನಗಂತೂ ಅವರು ಉಲ್ಲೂಚಿಗೆ ಅಪ್ಪನ ಹೋಲಿಕೆನೇ ಇದೆ ಎಂದಿದ್ದು ಸ್ಪಷ್ಟವಾಗಿ ಕೇಳಿಸ್ತು. ಏನಮ್ಮ, ಆಟ ಸಾಮಾನು, ಗಿಲಿಕಿ ಇದಷ್ಟೇ ಇಲ್ದೆ ಉಲ್ಲೂಚಿಗೋಸ್ಕರ ಬೇರೆ ಎಂತಂದಿದ್ಯಾ? ಅಷ್ಟೇ ಅಷ್ಟೇ ಅಂತಿದ್ಯಾ? ವಯಸ್ಸಲ್ಲಿ ದೊಡ್ಡೋಳು, ಮಕ್ಕಳು ಆಗು ಹೋಗುಗಳನ್ನ ಚೆನ್ನಾಗಿ ತಿಳ್ಕೊಂಡಿರೋಳು, ಯಾರ ದೃಷ್ಟಿನೂ ತಾಗ್ಬಾರ್ದು ಅಂತ ಕತ್ತೆಗೆ ದಾರ ಕಟ್ಟಬೇಕು ಅನ್ಕೊಂಡಿದ್ಯಲ್ವಾ? ಕೌಡೆ ಹಾರ ಮಗು ಕಟ್ಟೋಕ್ಕೋಸ್ಕರ ತಂದಿದ್ದೀನಿ. ಮತ್ತೆ ಇನ್ನೂ ಏನ್ ಯೋಚನೆ ಮಾಡ್ತಾ ಇದ್ಯಾ? ಅದನ್ನ ಮಗು ಕಟ್ಬೋದಲ್ವಾ? ಹೌದು, ಕಟ್ಟಬೇಕು, ಕಟ್ತೀನಿ.
ಕಟ್ಟಿದ್ರೆ ಮನುಷ್ಯರು ದೃಷ್ಟಿ ಬೀಳಲ್ಲ, ಮಕ್ಕಳು ಚೆನ್ನಾಗಿ ಹಾಲು ಕುಡಿತಾರೆ ಕೂಡ. ಹಾ ಹಾಸಿನಿ, ಸುಮ್ಮನಾಗೆ 2 ದಾರ ಕಟ್ಸ್ಬಿಡು. ನೀವು 4 ಕಟ್ಟಿಸ್ಕೊಳ್ಳಿ, ಬೇರೆದನ್ ಬಿಟ್ಟು ಹಾಲು ಕುಡಿತೀರಾ. ಚಿಕ್ಕ ಮಕ್ಕಳು ವಿಷಯವಾಗಿ ನೀವ್ಯಾಕೆ ಜಗಳ ಮಾಡ್ತಿದ್ದೀರಾ?